ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಅದರ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಗ್ರಂಥವನ್ನು ಪ್ರಕಟಿಸಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಇಲ್ಲಿಯ ತನಕ 5ನೇ ಪರಿಚ್ಛೇದದ ಶ್ಲೋಕಗಳನ್ನು, ಸಿದ್ಧಾಂತ ಶಿಖಾಮಣಿಯ 21 ಪರಿಚ್ಛೇದಗಳ ಪೈಕಿ 5ನೇ ಪರಿಚ್ಛೇದ ಅಂಗಸ್ಥಲ. ಅದರೊಳಗೆ 15 ಅವಾಂತರ ಸ್ಥಳಗಳು ಬರ್ತಾವೆ ಭಕ್ತ ಸ್ಥಳದೊಳಗೆ. ಅದರಾಗ 1ನೇ ಸ್ಥಳ ಅಂಗಸ್ಥಲದ ಭಕ್ತ ಸ್ಥಳ. ಆ ಭಕ್ತ ಸ್ಥಳದೊಳಗೆ 15 ಅವಾಂತರ ಸ್ಥಳಗಳು. 15ರಾಗ 1ನೇದು ಪಿಂಡ ಸ್ಥಳ. ಈ ಪಿಂಡ ಸ್ಥಳದಾಗ ಶಿವ ಅಂತ ಒಬ್ಬ ಅದನ. ಆ ಶಿವನ ಜೊತೆಗೆ ಶಕ್ತಿ ಅಂತ ಒಬ್ಬ ಕೆದಳ. ಆ ಶಿವ ಹೆಂಗದನ? ಸತ್ ಚಿತ್ ಆನಂದ ಅದನ. ಶಕ್ತಿ ಹೆಂಗದಳ ಅಂತಂದ್ರ, ಹೆಂಗದಳ್ರಿ ಶಕ್ತಿ? ಶಿವ ಸತ್ ಚಿತ್ ಆನಂದ ಇದ್ರೆ ಶಕ್ತಿ ಹೆಂಗದ? ಆ ಶಕ್ತಿಗೆ ಹಾಕಿದ್ದು ಸ್ವತಂತ್ರವಾದಂತ ಗುಣಗಳದವ. ಸದ್ ಅಸತ್ ಅಂತೇಳಿ ನೀವು ಶಿವನ ಗುಣಗಳನ್ನು ಹಿಡ್ಕೊಂಡು ಹಂಗೆ ಹೇಳಕತ್ತೀರಿ. ಆಕಿಗೆ ಸ್ವಂತ ಗುಣಗಳದಾವ. ಸತ್ವ, ರಜ, ತಮ. ಸತ್ವಗುಣ, ರಜಗುಣ, ತಮಗುಣ. ಅದೇನಂತಿರಲ್ಲ, ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ, ತಮಗುಣ. ಅವು ಆಕಿವು ಸ್ವತಂತ್ರ ಗುಣಗಳು. ಹೇಳ್ರಿ, ಶಿವನು 3 ಗುಣಗಳು ಹೇಳ್ರಿ, ಶಕ್ತಿಯು 3 ಗುಣಗಳು ಹೇಳ್ರಿ ಪರ್ಫೆಕ್ಟ್ ಆಗಿ. ಶಿವನ 3 ಗುಣಗಳು ಸತ್ ಚಿತ್ ಆನಂದ. ಶಕ್ತಿಯ 3 ಗುಣಗಳು ಸತ್ವ, ಸತ್ವಗುಣ, ರಜಗುಣ, ತಮಗುಣ. ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ ಮತ್ತು ತಮಗುಣ ಪ್ರಧಾನ ಪ್ರಕೃತಿ. ಆಮೇಲೆ ಅವು ಏನದವ? ಮೇಲ್ಮುಖವಾದ ತ್ರಿಕೋನ. ಯಾರ್ದು? ಶಿವಂದು. ಇದು ಅಧೋಮುಖವಾದ ತ್ರಿಕೋನ. ಹಿಂಗೆ ತಿಳ್ಕೋಬೇಕು. ಅವೆರಡನ್ನ ಜೋಡಿಸಿದ್ದೇವರು. ಅವೆರಡನ್ನ ಶಿವಶಕ್ತಿಯನ್ನ ಜೋಡಿಸಿದ್ದೇವರು. ಲಿಂಗ 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 ಅವೆರಡಕ್ಕೂ ಆಧಾರವಾಗಿದ್ದು ಲಿಂಗ. ಲಿಂಗನೇ ಶಿವನಿಗೂ ಆಧಾರ, ಲಿಂಗನೇ ಶಕ್ತಿಗೂ ಆಧಾರ. ಲಿಂಗ ಅಂದ್ರೆ ಏನಿಲ್ಲ, ಲಿಂಕ್. ಅಂಟು ಹಚ್ತಿರಲ್ಲ, ಅಂಟು. 2 ವಸ್ತುಗಳನ್ನು ಜಾಯಿಂಟ್ ಮಾಡ್ಲಕ್ಕ ಏನು ಅಂಟು ಹಚ್ತಿರಲ್ಲ, ಗಮ್ಮು, ಫೆವಿಕಾಲ್, ಹಾಂಗಿದೆ ಲಿಂಕ್, ಲಿಂಗ. ಆ ಶಿವನ ಗುಣ ಸ್ವಭಾವಗಳಿಗೆ, ಶಕ್ತಿ ಗುಣ ಸ್ವಭಾವಗಳಿಗೆ 2 ಅಪೋಸಿಟ್ ಇದ್ದಾಗ್ಯೂ ಸಹಿತ ಅವು ಎರಡನ್ನ ಒಂದು ಕಡೆ ಮೇಳೈಸ್ತದಲ್ಲ, ಅದು ಲಿಂಗ. ಲಿಂಗದ ಆಧಾರದಲ್ಲಿ ಶಿವಶಕ್ತಿಯರು ಒಂದಾಗ್ಯಾರ. ಅವ್ರ ಇಬ್ಬರು ಸಂಬಂಧದ ಬಗ್ಗೆ ಒಂದು ಸಂಶೋಧನೆ ಮಾಡ್ಲಕತ್ತಾರ ಇವರು. ಶಿವಶಕ್ತಿಯರು ಹೆಂಗದಾರ ಅನ್ನೋದಕ್ಕ ಕೆಲವೊಂದು ಉದಾಹರಣೆಗಳು ಕೊಟ್ರು. ಏನೇನು ಉದಾಹರಣೆ ಕೊಟ್ರಪ್ಪ ಅಂತಂದ್ರೆ, ಶಿವಶಕ್ತಿಗೆ ಏನು ಉದಾಹರಣೆಗಳು ಕೊಟ್ರು? ಬೀಜ, ಅಂಕುರ, ಸೂರ್ಯಕಾಂತ, ಮತ್ತೆ ಅನಲ,
ಚಂದ್ರಕಾಂತ ತೋಯ ಅಂದ್ರೆ ಶೀತಲ ತತ್ವ ಮತ್ತು ಚಂದ್ರಕಾಂತ, ಉಷ್ಣ ತತ್ವ ಮತ್ತು ಸೂರ್ಯಕಾಂತ, ಬೀಜ ಅಂಕುರ ಇವೆಲ್ಲ ಉದಾಹರಣೆಗಳ ಕೊಟ್ರು. ಉದಾಹರಣೆ ಕೊಟ್ಟ ಮೇಲೆ ದೃಷ್ಟಾಂತ ಆದ್ಮೇಲೆ ಸಿದ್ಧಾಂತಿಕವಾಗಿ ವಿಚಾರ ಮಾಡ್ಲಿಕ್ಕೆ ನೋಡ್ಲಾಗಿ 4 ರೀತಿಯ ಸಂಬಂಧಗಳು ಅಂತ ಬರ್ತವ ಸಿದ್ಧಾಂತದಲ್ಲಿ. 4 ರೀತಿಯ ಸಂಬಂಧಗಳಲ್ಲಿ ಯಾವುದಾದ್ರೂ ಒಂದು ರೀತಿ ಸಂಬಂಧ ಆದೇನು ಅಂತೇಳಿ ಸಂಶೋಧನೆ ಮಾಡ್ಲಿಕ್ಕತ್ತಾರ. ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ತಾಧ್ಯಾತ್ಮ ಸಂಬಂಧ, ಪರಂಪರಾ ಸಂಬಂಧ ಅಂತ. ಸಂಯೋಗ ಸಂಬಂಧ ಅಂತಂದ್ರ 2 ಭಿನ್ನ ಭಿನ್ನ ವಸ್ತುಗಳು ಇದ್ದು ಒಂದಕ್ಕೊಂದು ಬಿಟ್ಟು ದೂರ ದೂರ ಇದ್ದು, ಒಂದು ದಿಕ್ಕಲಿಂದ ಅದು ಬಂದು ಇನ್ನೊಂದು ದಿಕ್ಕಲಿಂದ ಇದು ಬಂದು ಎರಡೂ ಸೇರಿದ್ದು ಅಂತಂದ್ರೆ ಅದಕ್ಕೆ ಸಂಯೋಗ ಸಂಬಂಧ ಅಂತಾರೆ. ಅವು ಬಿಟ್ಟು ಒಂದಕ್ಕೊಂದು ಬಿಟ್ಟು ದೂರ ಇಲ್ಲವೇ ಇಲ್ಲವು, ಒಂದ್ರ ಜೊತೆಗೆ ಇನ್ನೊಂದದವು. ಶಬ್ದ ಮತ್ತು ಅರ್ಥ, ಶಬ್ದ ಬಿಟ್ಟು ಅರ್ಥ ದೂರ ಇಲ್ಲ, ಅರ್ಥ ಬಿಟ್ಟು ಶಬ್ದ ದೂರ ಇಲ್ಲ. ಆದರೆ ಶಬ್ದಕ್ಕೆ ಅರ್ಥ ಅನ್ನಂಗಿಲ್ಲ, ಅರ್ಥಕ್ಕೆ ಶಬ್ದ ಅನ್ನಂಗಿಲ್ಲ. 2 ಬೇರೆ ಬೇರೆನೇ ಅದಾವ. ಹೀಗಾಗಿ ಇಲ್ಲೇನಾಯ್ತು, ಅವಕ್ಕ ಸಂಯೋಗ ಸಂಬಂಧ ಅಂತಂದ್ರೆ ದೂರ ದೂರ ಇದ್ದದ್ದು ಒಂದ್ ಕಡೆ ಸೇರಿದ್ರೆ ಸಂಯೋಗ ಅಂತಾರೆ. ಇದು ಒಂದೇ ಕಡೆ ಇದ್ದೊತ್ನಾಗ ಅದಕ್ಕೆ ಸಂಯೋಗ ಸಂಬಂಧ ಅನ್ಲಿಕ್ಕೆ ಬರಂಗಿಲ್ಲ. ಮತ್ತ ಸಮವಾಯಿ ಸಂಬಂಧ ಅಂತಂದ್ರ ಅಲ್ಲಿ ಹೆಂಗದಂದ್ರ ಜಾತಿ, ಕ್ರಿಯೆ, ಗುಣ. ಈಗ ಒಂದಿಷ್ಟು ಕಬ್ಬಿಣ ಸಾಮಾನುಗಳು, ಒಂದಿಷ್ಟು ತಾಮ್ರ ಸಾಮಾನುಗಳು, ಒಂದಿಷ್ಟು ಕಟ್ಟಿಗೆ ಸಾಮಾನುಗಳು, ಒಂದಿಷ್ಟು ಮಣ್ಣಿನ ಸಾಮಾನುಗಳು, ಒಂದಿಷ್ಟು ಸ್ಟೀಲಿನ ಸಾಮಾನುಗಳು ಎಲ್ಲ ಓಸು ಮಿಕ್ಸ್ ಮಾಡಿದ್ರೆ ಹೌದವ್ರ ಜಾತಿಗೆ ತಕ್ಕಂತೆ ಅವು ಸಪರೇಟ್ ಮಾಡ್ಲಿಕ್ಕೆ ಬರ್ತದಿಲ್ಲ. ಇದು ಸ್ಟೀಲಿಗೆ ಸಂಬಂಧಪಟ್ಟದ್ದು, ಇದು ಕಂಬಾರ್ ಮಾಡಿದ್ದು, ಇದು ಕುಂಬಾರ್ ಮಾಡಿದ್ದು, ಇದು ಕಲ್ಲಿನ ಶಿಲ್ಪಿ ಮಾಡಿದ್ದ ತಿಳಕೆ ಅಲ್ಲಿ ಜಾತಿ ಅಂತ ಬರ್ತದಿಲ್ಲ. ಇಲ್ಲಿ ಶಿವನಲ್ಲಿ ಆ ಶಕ್ತಿ, ಆ ಶಿವನ ಜಾತಿಯನ್ನು ನಿರ್ಧಾರ ಮಾಡಕ್ಕಾಗಲ್ಲ. ಆ ಶಕ್ತಿಲಿಂತ ಶಿವ ಇದೇ ಜಾತಿ ಅವಂತ ಹೇಳಕ್ ಬರಂಗಿಲ್ಲ. ಈಗ ಕುಂಬಾರ್ ಮಾಡಿದ ಎಲ್ಲ ಸಾಮಾನುಗಳು ಮಣ್ಣಿನ ಜಾತಿ ಇವತ್ತು ಗುರುತಿಸ್ತಿರಿಲ್ಲ. ಯಾವುದೇ ಸಾಮಾನು ಇರ್ಬೋದು. ಕಬ್ಬಿಣ ಸಾಮಾನುಗಳು ಇದು ಕಂಬಾರ್ ಮಾಡಿದ್ವು ಅಂತ ಹೇಳಕ್ಕೆ ಗುರುತಿಸ್ತೀರಿ. ಹಂಗ ಅದ್ರ ಹಿಂದ ಮಾಡಿದವನ ಜಾತಿ ಹೆಂಗ ಇರುತ್ತೆ, ಹಂಗ ಶಕ್ತಿಲಿಂತ ಶಿವನ ಜಾತಿ ನಿರ್ಧಾರ ಆಗಂಗಿಲ್ಲ. ಮತ್ತ ಕ್ರಿಯೆ, ಸಮವಾಯ ಸಂಬಂಧ ಅಂತಂದ್ರ ಮಣ್ಣ, ಮಡಿಕೆ. ಅದರೊಳಗ ಮಣ್ಣು ಏನಾಗ್ಯದ, ಮಡಿಕೆ ಒಳಗೆ ಸಮವಾಯ ಸಂಬಂಧ ಒಂದದ. ಮಣ್ಣು ತೆಗೆದು ಬಿಟ್ರಿ ಅಂದ್ರೆ ಅಲ್ಲಿ ಮಡಿಕೆನೇ ಇಲ್ಲ. ಮಣ್ಣೆ ಆ ಮಡಿಕೆಯ ಮೂಲ ಆಧಾರ. ಬಂಗಾರ ತೆಗೆದು ಬಿಟ್ರಿ ಅಂದ್ರೆ ಅಲ್ಲಿ ಆಭರಣನೇ ಇಲ್ಲ. ಬಂಗಾರ, ಆಭರಣ ಅವೆರಡರ ಸಂಬಂಧ ಏನು, ಸಮವಾಯ ಸಂಬಂಧ. ಒಂದು ತೆಗೆದ್ರಿ ಅಂದ್ರೆ ಇನ್ನೊಂದಕ್ಕೆ ಅರ್ಥನೇ ಇಲ್ಲ, ಅಲ್ಲಿ ಇರಂಗೇ ಇಲ್ಲ, ಅಸ್ತಿತ್ವನೇ ಇರಲ್ಲ. ಹಂಗ ಇಲ್ಲೇನದ ಅಂತಂದ್ರ ಇದು ಬಂಗಾರ ಜಾತಿ ಅಂತ ಹೆಂಗ್ ಗುರುತಿಡ್ತಿರಲ್ಲ ಬಂಗಾರ ಆಭರಣಗಳು, ಆ ಬಂಗಾರ ಎಲ್ಲ ತೆಗೆದ್ಮೇಲೆ ಅವು ಇಲ್ದಂಗ ಆಗ್ತದಲ್ಲ, ಹಂಗ ಇಲ್ಲಿ ಏನಾರ ಶಿವಶಕ್ತಿ ಒಳಗಿಂದು ಅಲ್ಲಿ ಶಕ್ತಿ ತೆಗೆದು ಬಿಟ್ರಿ ಅಂತಂದ್ರ ಅಲ್ಲಿ ಶಿವ ಇಲ್ದಂಗ ಆತನೇನು? ಅವ ಯಾವಾಗ್ಲೂ ಇರ್ತಾನ. ಅವ ಶಕ್ತಿ ಇದ್ರು ಇರ್ತಾನೆ, ಶಕ್ತಿ ಇಲ್ಲ ಅಂದ್ರೂ ಇರ್ತಾನ. ಹೀಗಾಗಿ ಅವನಿಗೆ ಶಕ್ತಿಯಿಂದ ಆತನ ಜಾತಿಯನ್ನು ಹೇಳಲಿಕ್ಕೆ ಬರಲ್ಲ. ಮತ್ತೆ ಎಲ್ಲೆಲ್ಲಿ ಏನೇನು ಕೆಲಸ ಆತವತ್ತೆ ನಿಮಗ್ ಗೊತ್ತದು. ಇಂತಲ್ಲಿ ರಿಪೇರಿ ಮಾಡ್ಬೇಕಾದ್ರೆ ಇಂತಲ್ಲಿ ಹೋಗ್ಬೇಕು, ಕರೆಂಟಿನ ಸಾಮಾನು ರಿಪೇರಿ ಮಾಡ್ಲಕ್ ಇಂತಲ್ಲಿ ಹೋಗ್ಬೇಕು, ಗ್ಯಾಸ್ ಒಲಿ ರಿಪೇರಿ ಮಾಡ್ಲಕ್ ಇಂತಲ್ಲಿ ಹೋಗ್ಬೇಕು ಅಂತೇಳಿ ಹಿಂಗ್ ಒಂದೊಂದು ರಿಪೇರಿ ಮಾಡೋ ಸೆಂಟರ್ಗಳು, ಕ್ರಿಯೆಗಳು, ಕೆಲಸಗಳು. ಎಲ್ಲಿ ಹೋದ್ರೆ ಚಪ್ಪಲಿ ಹರಿತಂದ್ರೆ ಚಪ್ಪಲ್ ಮಾಡೋನ್ ಬಲ್ಲಿ ಹೋಗ್ಬೇಕು. ಹಂಗ ಒಂದೊಂದು ಬಟ್ಟಿ ಒಲೆ ಬಲ್ಲಿ ಬಟ್ಟೆ ರಿಪೇರಿ ಮಾಡ್ಲಕ್ ಹೋಗ್ಬೇಕು. ಕ್ರಿಯೆ, ಇವು ಕ್ರಿಯೆಗಳದವಲ್ರಿ. ಹಂಗ ಈ ಕ್ರಿಯೆಗಳಿಂದ, ಆ ಶಕ್ತಿ ಮಾಡುವ ಕ್ರಿಯೆಗಳಿಂದ ಆ ಪರಮಾತ್ಮನ
ಒಂದು ಜಾತಿ ಗುರುತಿಸ್ಲಿಕ್ಕೆ ಆಗ್ತದೇನೋ ಅಂತ. ಆ ಶಕ್ತಿ ಎಷ್ಟೊಂದು ಕ್ರಿಯೆಗಳು ಮಾಡ್ತದೆ ಈ ಭೂಮಿ ಮೇಲೆ. ಸೂರ್ಯ ಚಂದ್ರಾದಿಗಳನ್ನೆಲ್ಲ ಪೂರ್ವದಾಗ ಹುಟ್ಟಿಸಿ ಪಶ್ಚಿಮದಾಗ ಮುಳುಗಿಸೋದು, ಭೂಮಿ ತಿರುಗ್ತದ, ನೀರು ತಿರುಗ್ತದ, ಅಗ್ನಿ ತಿರುಗ್ತದ, ವಾಯು ತಿರುಗ್ತದ, ಎಲ್ಲ ಚಕ್ಕ ಹೊಡಿತವ. ಇಷ್ಟೆಲ್ಲ ಮಾಡಿದ್ರು ಸಹಿತ ಈ ಶಕ್ತಿ ಅಥವಾ ಪ್ರಕೃತಿ ಮಾಡುವ ಕ್ರಿಯೆಗೆ ಆ ಒಂದು ಪರಮಾತ್ಮನಿಗೆ ಏನಾರ ಸಂಬಂಧ ಅದ ಏನು? ಪರಮಾತ್ಮ ಇಂಥ ಕ್ರಿಯೆ ಮಾಡ್ಯಾನಂತ ಅದು ಪ್ರಕೃತಿ ಮಾಡ್ತದ, ಪರಮಾತ್ಮ ಮಾಡಲ್ಲ. ಯಾವುದೇ ಕ್ರಿಯೆ ನಡೆದಿಲ್ಲ ಅಂತಂದ್ರೆ ಪ್ರಕೃತಿಲಿಂದ ಆದ ಕ್ರಿಯೆ, ಪರಮಾತ್ಮನಿಂದ ಅಲ್ಲ. ಪರಮಾತ್ಮ ನಿಷ್ಕ್ರಿಯ ಅದನ. ಹಿಂಗಾಗಿ ಶಕ್ತಿ ಆ ಪರಮಾತ್ಮನ ಜಾತಿಯಾಗಿಲ್ಲ, ಶಕ್ತಿ ಆ ಪರಮಾತ್ಮನ ಕ್ರಿಯೆ ಆಗಿಲ್ಲ, ಮತ್ತ ಶಕ್ತಿ ಆ ಪರಮಾತ್ಮನ ಗುಣನೂ ಆಗಿಲ್ಲ. ಒಂದು ಹೂವ ಇರ್ಬೋದು, ಒಂದು ಹಣ್ಣು ಇರ್ಬೋದು, ನೀವು ಕಣ್ಣು ಮುಚ್ಚಿದ್ರು ಸಹಿತ ಒಂದು ಹಣ್ಣಿನ ಹೋಳು ನಿಮ್ಮ ನಾಲಿಗೆ ಮೇಲೆ ಇಟ್ಟರೆ ಯಾವ ಹಣ್ಣು ಅಂತ ಹೇಳ್ತೀರಿ? ಆ ಹಣ್ಣಿನ ರುಚಿ ಆ ಹಣ್ಣಿನೊಳಗೆ ಸಮವಾಯ ಸಂಬಂಧದಿಂದ ಆದ. ಆ ರುಚಿ ತೆಗೆದು ಬಿಟ್ರಿ ಅಂತಂದ್ರೆ ಅದು ಹಣ್ಣೇ ಅಲ್ಲ. ಆ ರುಚಿ ಅದ. ಈಗ ಬೆಲ್ಲದಾಗ ಸಿಹಿ ಅದ ಅನ್ನೋದಕ್ಕೆ ಬೆಲ್ಲ ಅನಿಸ್ಕೊತದ. ಆ ಬೆಲ್ಲದಾಗಿಂದ ರುಚಿ ತೆಗೆದ ಮೇಲೆ ಅಲ್ಲಿ ಏನದ? ಬೆಲ್ಲಕ್ಕೂ ಸಿಹಿಗೂ ಏನದ? ಸಮವಾಯ ಸಂಬಂಧ ಅದ. ಹಂಗ ಇಲ್ಲಿ ಶಿವನಿಂದ ಶಕ್ತಿಯನ್ನ ಬೇರ್ಪಡಿಸಿದರೆ ಅಥವಾ ಆ ಶಕ್ತಿಯ ಗುಣಗಳು ಸತ್ವ ರಜ ತಮ ಇರ್ಬೋದು, ಅವಕ್ಕೇನ್ ಮತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ನಾನಾ ರೀತಿಯಾದ ಗುಣ ಸ್ವಭಾವಗಳಿರ್ಬೋದು, ಅದು ಏನಿದ್ರು ಸಹಿತ ಶಕ್ತಿಗೆ ಸೀಮಿತ ಆದ ಹೊರತು ಅವು ಶಿವನ ಗುಣಗಳಲ್ಲ. ಜಗತ್ತಿನಾಗ ಎಷ್ಟೇ ಭೇದಗಳಿದ್ರು ಸಹಿತ ಅವೆಲ್ಲ ಶಕ್ತಿಯ ಜಾತಿಗಳದವೆ ಹೊರತು ಶಿವನ ಜಾತಿಗಳಲ್ಲ. ಜಗತ್ತಿನಾಗ ಎಷ್ಟೇ ಕ್ರಿಯೆಗಳು ನಡೆದವಂದ್ರೂ ಸಹಿತ ಅವೆಲ್ಲ ಶಕ್ತಿಯ ಕ್ರಿಯೆಗಳೇ ಹೊರತು ಶಿವನ ಕ್ರಿಯೆಗಳಲ್ಲ. ಜಗತ್ತಿನೊಳಗೆ ಎಷ್ಟೇ ಗುಣ ಸ್ವಭಾವಗಳಿದ್ರು ಸಹಿತ ಆ ಎಲ್ಲ ಗುಣಗಳು ಪ್ರಕೃತಿಯ ಗುಣಗಳು, ಶಕ್ತಿಯ ಗುಣಗಳು, ಅವು ಶಿವನ ಗುಣಗಳು ಅಲ್ಲ. ಶಿವ ಗುಣಾತೀತ ಅದನೋ, ನಿಷ್ಕ್ರಿಯ ಅದನ, ಅವನಿಗೆ ಆ ಜಾತಿ ಅನ್ನೋದಿಲ್ಲ. ಹಿಂಗಾಗಿ ಆ ಶಿವನಿಗೂ ಶಕ್ತಿಗೂ ಒಂದೇನಾರ ಜಾತಿ ಸಂಬಂಧ ಇತ್ತು, ಒಂದು ಕ್ರಿಯಾ ಸಂಬಂಧ ಇತ್ತು, ಒಂದು ಗುಣ ಸಂಬಂಧ ಇತ್ತು ಅಂತಂದ್ರೆ ಸಮವಾಯ ಸಂಬಂಧ ಹೇಳ್ಬೋದಿತ್ತು. ಹಿಂಗಾಗಿ ಅದು ಸಮವಾಯ ಸಂಬಂಧ ಹೇಳಕ್ಕೆ ಬರಂಗಿಲ್ಲ. ಶಿವಶಕ್ತಿಗೆ ಸಮವಾಯ ಸಂಬಂಧ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಶಕ್ತಿ ಶಿವನ ಜಾತಿ ಅಲ್ಲ, ಶಕ್ತಿ ಶಿವನ ಕ್ರಿಯೆ ಅಲ್ಲ, ಶಕ್ತಿ ಶಿವನ ಗುಣ ಅಲ್ಲ. ಶಿವನ ಗುಣ ಆಗಿತ್ತಂದ್ರೆ ಸಮವಾಯ ಸಂಬಂಧ ಹೇಳ್ಬೋದಿತ್ತು. ಶಿವನ ಜಾತಿ ಅಂತೇಳಿ ಆ ಶಕ್ತಿ ಆಗಿತ್ತು ಅಂದ್ರೆ ಸಮವಾಯ ಹೇಳ್ಬೋದಾಗಿತ್ತು. ಶಿವನ ಕ್ರಿಯೆ ಅಂತೇಳಿ ಹೇಳಿದ್ರೆ ಆ ಶಕ್ತಿಗೆ ನಾವು ಸಮವಾಯ ಸಂಬಂಧ ಹೇಳ್ಬೋದಿತ್ತು. ಆ ಒಂದು ಪ್ರಕೃತಿ ಅಥವಾ ಶಕ್ತಿಯ ಜಾತಿ ಕ್ರಿಯೆ ಗುಣಗಳು ಯಾವ ಆ ಶಿವನಿಗೆ ಸಂಬಂಧ ಇಲ್ಲ, ಆ ವ್ಯಾಪಕ ಪರಮಾತ್ಮನಲ್ಲಿ ಇಲ್ಲ. ಈಗಿದು ಓದಿದ್ರೆ ಅರ್ಥ ಆಗ್ತದೆ ನಿಮಗೆ. ಘಟತ್ವಾದಿ ಜಾತಿ, ಘಟಾದಿ ವಸ್ತುಗಳಿಗೆ ಅನಯನಾದಿ ಕ್ರಿಯೆ, ಆ ಕ್ರಿಯಾಯುಕ್ತ ಘಟಗಳಿಗೆ ರೂಪರಸಾದಿ ಗುಣ, ಆ ಗುಣಗಳುಳ್ಳ ದ್ರವ್ಯಗಳಿಗೆ ಒಂದು ಜಾತಿ ಹೇಳಿದ್ರು, ಒಂದು ಕ್ರಿಯೆ ಹೇಳಿದ್ರು, ಒಂದು ಗುಣ ಹೇಳಿದ್ರು. ಇವಕ್ಕ ಒಂದಕ್ಕೊಂದು ಸಂಬಂಧ ಇದ್ರೆ ಸಮವಾಯ ಸಂಬಂಧ ಅಂತ ಹೇಳ್ಬೋದಿತ್ತು. ಆದರೆ ಆ ಶಕ್ತಿಯು ಜಾತಿಯಾಗಿಯೂ ಕ್ರಿಯೆಯಾಗಿಯೂ ಗುಣವಾಗಿಯೂ ಆ ವ್ಯಾಪಕ ಪರಮಾತ್ಮನಲ್ಲಿ ಇಲ್ಲ. ಹೀಗಾಗಿ ಯಾಕೆಂದರೆ ಜಾತಿಯು ಅನೇಕ ಅನಿತ್ಯ ವಸ್ತುಗಳ ಅನುಶೂತ್ಯವಾದದ್ದು, ತಾನು ಮಾತ್ರ ನಿತ್ಯವಾದದ್ದು ಎಂದು ತಾರ್ಕಿಕರ ಅಭಿಮತ. ಪರಶಿವನು ಏಕಮೇವಾದ್ವಿತೀಯ, ಅವ ಅನೇಕನಲ್ಲ. ಅನೇಕ ಇದ್ದವ್ರ ಬಳಿ ಜಾತಿ ಭೇದ ಬರ್ತದೆ. ಅವ ಒಬ್ಬನೇ ಇದ್ನಂತಂದ್ರೆ ಅವನಿಗೆ ಯಾವ ಜಾತಿ ಬರ್ತದೆ?
ಅವನಲ್ಲಿ ಶಕ್ತಿಯು ಜಾತಿ ರೂಪದಿಂದ ಇದೆ ಎಂಬುದು ಸರಿಯಲ್ಲ. ಹಾಗೆಯೇ ಶಕ್ತಿಯು ಪರಿಚ್ಛಿನ್ನ ಗುಣವಲ್ಲ, ಆ ಶಿವನ ಗುಣ ಅಲ್ಲೇ ಅಲ್ಲದು. ಶಿವ ಅಪರಿಚ್ಛಿನ್ನದನ, ಇದರದು ಪರಿಚ್ಛಿನ್ನ ಗುಣ ಆ ಶಿವನಿಗೆ ಸಂಬಂಧ ಇಲ್ಲ. ಮತ್ತು ಜನ್ಯವಾದ ಕ್ರಿಯೆಯೂ ಅಲ್ಲ, ಶಿವ ಅಕ್ರಿಯವಾಗಿದ್ದಾನೆ. ಆದ್ದರಿಂದ ಶಿವಶಕ್ತಿಯರ ಸಂಬಂಧ ಸಮವಾಯವಲ್ಲ. ಸಮವಾಯ ಸಂಬಂಧ ಅಂದ್ರ ಹೆಂಗಪ್ಪ ಅಂದ್ರ ಆ ಶಿವನೊಳಗಿಂದು ಶಕ್ತಿ ಕಡೆಗೆ ತೆಗೆದು ಬಿಟ್ಟೆವಂತಂದ್ರ ಶಿವ ಇಲ್ಲದಂಗಾಗಬೇಕು. ಆಭರಣದೊಳಗಿಂದು ಬಂಗಾರ ತೆಗೆದು ಬಿಟ್ಟೆವಂದ್ರೆ ಹೆಂಗ ಆಭರಣ ಇಲ್ದಂಗ ಆಗ್ತದ, ಹಂಗ ಅದಕ್ಕೆ ಸಮವಾಯ ಸಂಬಂಧ ಅಂತಾರ. ಆ ಶಕ್ತಿ ಇಲ್ಲ ಅಂದ್ರೂ ಶಿವ ಇರ್ತಾನ. ಶುದ್ಧ ಬ್ರಹ್ಮ ಒಬ್ಬನೇ ಅದನ, ಅವ ಲೀಲೆ ಮಾಡುವುದಕ್ಕ ಶಿವ ಮತ್ತು ಶಕ್ತಿ ಅಂತ ಎರಡಾಗ್ಯಾನ. ಶಕ್ತಿ ತೆಗೆದ್ಬಿಟ್ರೆ ಏನಾಗ್ತದ, ಆ ಶಿವ ಹೋಗಿ ಶುದ್ಧ ಬ್ರಹ್ಮ ಆತಾನ. ಶಕ್ತಿ ಇದ್ದದಕ್ಕೆ ಶಿವ ಅನಿಸ್ಕೊಳಕತ್ತಾನ. ತಿಳಿತ್ರ? ಲೀಲೆ ಮಾಡುವುದಕ್ಕ ಉಮಾಪತಿ, ಲೀಲೆ ಇಲ್ಲದಂದ್ರೆ ಸ್ವಯಂಭೂ. ಹೌದಾ ಇಲ್ಲ? ಏನ್ರಿ? ಏನು ಸೌಂಡ್ ಸರಿ ಕೇಳ್ಸಲ್ಲ. ಶುದ್ಧ ಬ್ರಹ್ಮ ಅಂತಂದ್ರೆ ಪರಮಾತ್ಮ ಒಬ್ಬನೇ ಅದನ. ಅವ ಲೀಲೆ ಮಾಡುವುದಕ್ಕ ಏನಾಗ್ಯಾನ, ಶಿವ ಮತ್ತು ಶಕ್ತಿ ಆಗ್ಯಾನ. ಬ್ರಹ್ಮ ಮತ್ತು ಮಾಯೆ, ಶುದ್ಧ ಬ್ರಹ್ಮನೇ ಬ್ರಹ್ಮ ಮತ್ತು ಮಾಯೆಯಾಗಿ ಲೀಲೆ ಮಾಡಕತ್ತಾರ. ಹಿಂಗದೇ ಇದು. ಮುಂದ ಸಮವಾಯ ಸಂಬಂಧದಿಂದ ಇಲ್ಲ ಅಂತಂದ್ರ ತಾಧ್ಯಾತ್ಮ ಸಂಬಂಧ ಏನಾರ ಆದೇನು? ತಾಧ್ಯಾತ್ಮ ಸಂಬಂಧ ಅಂತಂದ್ರ ಅಭೇದ ಸಂಬಂಧ ತಾಧ್ಯಾತ್ಮ ಸಂಬಂಧ ಎನ್ನುತ್ತಾರೆ. ಒಂದೇ ವಸ್ತುವಿಗೆ ಸಂಬಂಧಿಸಿದ್ದು. ಘಟವು ಘಟದಲ್ಲಿದೆ, ಆಕಾಶ ಆಕಾಶದಲ್ಲಿದೆ ಅಂತೇಳಿ ಈ ರೀತಿ ಸಂಬಂಧವು ಪರಶಿವ ಪರಾಶಕ್ತಿಯರಲ್ಲಿ ಇರುವುದು ಅಸಂಭವ. ಪರಾಶಕ್ತಿ ಪರಾಶಕ್ತಿಯಲ್ಲಿ ಇದೆ, ಪರಶಿವ ಪರಶಿವನಲ್ಲಿ ಇದ್ದಾನೆ ಅನ್ಲಕ್ ಬರಂಗಿಲ್ಲ. ಪರಾಶಕ್ತಿಯಲ್ಲಿ ಅದ, ಪರಾಶಕ್ತಿ ಒಳಗಿಲ್ಲದು. ಪರಾಶಕ್ತಿ ಪರಶಿವನಲ್ಲಿ ಅದ. ಭೂಮಿ ಒಳಗದ, ನೀರ್ನಾಗದ, ಅಗ್ನಿ ಒಳಗದ, ವಾಯುವಿನೊಳಗದ ಅಂತೇಳಿ ಹಿಂಗ ತಾಧ್ಯಾತ್ಮ ಸಂಬಂಧ ಹೇಳ್ತಾರ. ಆದರೆ ಈ ಶಕ್ತಿ ಎಲ್ಲದ, ಶಕ್ತಿ ಒಳಗಿಲ್ಲ. ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಅದು ಶಿವನೊಳಗ ಆಶ್ರಯ ತಗೊಂಡದ. ಶಿವನೊಳಗದನ. ಆದರೆ ಶಕ್ತಿದು ಶಿವನದು ಸಂಬಂಧ ನೋಡಿದಾಗ ಶಕ್ತಿ ಶಿವನಲ್ಲಿ ಆದ, ಆದರೆ ಆ ಸಂಬಂಧ ತಾಧ್ಯಾತ್ಮ ಅನ್ಲಿಕ್ಕೆ ಬರಂಗಿಲ್ಲ. ಶಕ್ತಿ ಒಳಗ, ಶಿವನೊಳಗ ಹಿಂಗ ಹೇಳಕ್ ಬರಂಗಿಲ್ಲ. ಈಗ ಶಕ್ತಿ ಏನದ, ಶಿವನೊಳಗದ, ತನ್ನೊಳಗೆ ತಾನಿಲ್ಲದು ಶಕ್ತಿ. ಅದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಅದಕ್ಕೆ. ಮುಂದೆ ಪರಂಪರಾ ಸಂಬಂಧ. ಪರಂಪರಾ ಸಂಬಂಧ ಅಂದ್ರೆ ಸಾಕ್ಷಾತ್ ಸಂಬಂಧ ಇಲ್ಲ, ಡೈರೆಕ್ಟ್ ಸಂಬಂಧ ಇಲ್ಲ. ಸಾಕ್ಷಾತ್ ಸಂಬಂಧವಲ್ಲದುದು ಪರಂಪರಾ ಸಂಬಂಧವೆನಿಸುವುದು. ಪಿತನಿಗೆ ಪುತ್ರನು ಸಾಕ್ಷಾತ್ ಸಂಬಂಧಿಗನಾದರೆ
ಪುತ್ರನ ಮಿತ್ರನು ಪರಂಪರಾ ಸಂಬಂಧಿಗನೆನಿಸುವನು. ಮಗನ ದೋಸ್ತಿಗೆ ನಾವು ಮಗನೇ ಅಂತೀವಿ ಖರೆ, ಆದ್ರೆ ಮಗ ಸಾಕ್ಷಾತ್ ಸಂಬಂಧ, ಮಗನ ಮಿತ್ರ ಪರಂಪರಾ ಸಂಬಂಧ. ಅದೇ ರೀತಿ ಪರಶಿವ ಪರಾಶಕ್ತಿಯರಲ್ಲಿ ಪರಂಪರಾ ಸಂಬಂಧವೂ ಸಂಭವಿಸುವುದಿಲ್ಲ. ಸಾಕ್ಷಾತ್ ಸಂಬಂಧನೂ ಇಲ್ಲ, ಪರಂಪರಾ ಸಂಬಂಧನೂ ಇಲ್ಲ. ಅಲ್ಲಿ ಯತ್ ಸಾಕ್ಷಾತ್ ಅಪರೋಕ್ಷ ಬ್ರಹ್ಮ, ಪರಶಿವನು ಸಾಕ್ಷಾತ್ ಅಪರೋಕ್ಷನೇ ಎಂದು ಶ್ರುತಿ ಇರುವಾಗ, ಯಾವಾಗ ಅಲ್ಲಿ ಇದು ಗಟ್ಟಿಯಾಗಿ ಹೇಳೋದು ಬರ್ಬೇಕು ನಿಮಗ. ಏನಂತಂದ್ರ ಪರಮಾತ್ಮ ಪ್ರತ್ಯಕ್ಷನು ಅಪ್ರತ್ಯಕ್ಷದನಂದ್ರ ಅಪರೋಕ್ಷನೇ ಅದನ, ಪ್ರತ್ಯಕ್ಷನೇ ಅದನ ಪರಮಾತ್ಮ. ಪರಶಿವನು ಸಾಕ್ಷಾತ್ ಅಪರೋಕ್ಷನೇ ಅಂತ ಶ್ರುತಿ ಹೇಳುತ್ತದ. ಆದ್ರೆ ನಮಗ ಅದು ನೋಡ್ಲಿಕ್ಕೆ ಬರಲ್ಲ ಅಷ್ಟೇ. ನಮಗದನ್ನು ನೋಡ್ಲಕ್ ಬರಲ್ಲ ಅಷ್ಟೇ. ಅವ ಸಾಕ್ಷಾತ್ ಪ್ರತ್ಯಕ್ಷನೇ ಅದ, ನಾವು ನಮಗೆ ನೋಡ್ಲಕ್ ಬರಲ್ಲ ಅಷ್ಟೇ. ಯಾಕಂದ್ರೆ ನಮ್ಮ ಕಣ್ಣಿಗೆ ಆವರಣ ಆಗ್ಯದ, ನಮಗ ಅಜ್ಞಾನ ನಂಬಲ್ಲದ. ಅವ ಸಾಕ್ಷಾತ್ ಅಪರೋಕ್ಷನೇ ಅದನ್ನ. ಪರಶಿವನು ಸಾಕ್ಷಾತ್ ಅಪರೋಕ್ಷ ರೂಪನೇ ಎಂದು ಶ್ರುತಿ ಇರುವಾಗ, ಯಾವ ಶಕ್ತಿಯಿಂದ ಅವನು ಸಾಕ್ಷಾತ್ ಅಪರೋಕ್ಷ ನೆನೆಸುವನು, ಅವನಿಗೆ ಆ ಶಕ್ತಿಯು ಪರಂಪರಾ ಸಂಬಂಧ ಎನ್ನುವ ಮಾತು ಸರಿ ಅನ್ನಿಸದು. ಈಗ ಆಭರಣ ಮಾಡಿದ್ದಕ್ಕ ಬಂಗಾರ ಕಣ್ಣಿಗೆ ಕಾಣ್ಲಕತ್ತದ ಅಂದಂಗ ಆಗ್ತದ. ಬಂಗಾರ ಅದು ಆಭರಣ ಮಾಡೋದಕ್ಕಿಂತ ಮೊದಲು ಇತ್ತ ಇಲ್ಲದು? ಏನ್ ಆಭರಣ ಮಾಡಿದ ಮೇಲೆ ಬಂಗಾರಕ್ಕೆ ಅಸ್ತಿತ್ವ ಬಂತ? ಮೊದಲೇ ಇತ್ತು, ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಅದ ಬಂಗಾರಕ್ಕ. ಇದು ಪರಂಪರಾ ಅಂದ್ರೇನು, ಆಭರಣ ಮಾಡಿದ್ಮೇಲೆ ಇವ್ರ ಮನೆಗೆ ಇಟ್ಟು ಬಂಗಾರ ಗೊತ್ತಾಯ್ತು ನೋಡು ಅಂದಂಗ. ಆಭರಣ ಮಾಡೋದಕ್ಕಿಂತ ಮೊದಲು ಅಟ್ಟು ಬಂಗಾರ ಇತ್ತು, ಆಭರಣ ಮಾಡಿದಾಗೂ ಅಟ್ಟು ಬಂಗಾರ. ಇದು ಪರಂಪರಾ ಸಂಬಂಧ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಗೊತ್ತಾಯ್ತ್ರಿ? ಅರ್ಥ ಆಯ್ತರ? ಯಾವುದರ್ಲಿಂತ ಪರಮಾತ್ಮಗೆ ಐಡೆಂಟಿಟಿ ಸಿಕ್ಕಿಲ್ಲ, ಅವನಿಗೆ ತನ್ನದೇ ಆದ ಸ್ವಂತ ಐಡೆಂಟಿಟಿ ಅದ. ಶಕ್ತಿಲಿಂತ ಅವನಿಗೆ ಐಡೆಂಟಿಟಿ ಸಿಕ್ಕದಂತ ಹೇಳಿದ್ರೆ ಪರಂಪರಾ ಸಂಬಂಧ. ಶಕ್ತಿಲಿಂತ ಅವನಿಗೆ ಐಡೆಂಟಿಟಿ ಸಿಕ್ಕಿಲ್ಲ, ಅವನಿಗೆ ಸ್ವಂತ ತನ್ನದೇ ಆದಂತ ಐಡೆಂಟಿಟಿ ಅದ. ಗುರುತು ಆದ ಇಲ್ಲ ಅವನಿಗೆ, ತನ್ನದೇ ಆದ ಸ್ವಂತ. ಪರಶಿವನು ಸಾಕ್ಷಾತ್ ಅಪರೋಕ್ಷ ರೂಪನೇ ಎಂದು ಶ್ರುತಿ ಇರುವಾಗ, ಯಾವ ಶಕ್ತಿಯಿಂದ ಅವನು ಸಾಕ್ಷಾತ್ ಅಪರೋಕ್ಷ ನಿಲ್ಲಿಸುವನು? ಯಾವುದೇ ಶಕ್ತಿಲಿಂತ ಅಪರೋಕ್ಷ ಅನ್ನಿಸ್ತಾನೇನು? ಈಗ ಕಲ್ಯಾಣಪ್ಪ ಅಂತೇಳಿ ಈ ನಾಮರೂಪದಿಂದ ಅಲ್ಲಿ ಬ್ರಹ್ಮ ಪರಿಚಯ ಆಗ್ಲಿಕತ್ತಾನೇನು? ಬ್ರಹ್ಮ ಅದನಂತೇಳಿ ಕಲ್ಯಾಣಪ್ಪರ ಪರಿಚಯ ಆಗ್ಲಿಕತ್ತದು, ಏನ್ ಕಲ್ಯಾಣಪ್ಪರು ಅದರ ಅಂತೇಳಿ ಬ್ರಹ್ಮನ ಪರಿಚಯ ಆಗ್ಲಿಕತ್ತದು? ಅವರೊಳಗಿರೋ ಬ್ರಹ್ಮಗ ಅವನದೇ ಆದ ಸ್ವಂತವಾದ ಗುರುತದ. ಹೀಗಾಗಿ ನಿಮ್ಮ ನಾಮರೂಪದಿಂದ ಅವನಿಗೆ ಅಪರೋಕ್ಷ ಮಾಡ್ಲಿಕ್ಕತ್ತಿರೋ ಏನೋ ತಾನೇ ಅವ ಸ್ವತಂತ್ರವಾಗಿ ಅಪರೋಕ್ಷ ಅದನ್ನ ಅಂತ ಕೇಳಕತ್ತಾರ ಈಗ ಅವರು. ಪರಶಿವನು ಸಾಕ್ಷಾತ್ ಅಪರೋಕ್ಷ ರೂಪನೇ ಎಂದು ಶ್ರುತಿ ಇರುವಾಗ,
ಯಾವ ಶಕ್ತಿಯಿಂದ ಆ ಸಾಕ್ಷಾತ್ ಅಪರೋಕ್ಷ ರೂಪ ಎನಿಸುವನು ಆ ಶಕ್ತಿಯು ಪರಂಪರ ಸಂಬಂಧ ಎಂದು ಹೇಳುವ ಮಾತು ಸರಿ ಅನ್ನಿಸದು. ಬ್ರಹ್ಮ ಅದನತ್ ಕಲ್ಯಾಣಪ್ಪರ ಅದರ ಏನ್ ಕಲ್ಯಾಣಪ್ಪರ ಅದರತ್ ಬ್ರಹ್ಮ ಅದನ ಬ್ರಹ್ಮ ಅದನತ್ ಕಲ್ಯಾಣಪ್ಪರ ಅದರ. ಹೀಗಾಗಿ ಕಲ್ಯಾಣಪ್ಪರ ಅದರ ಅನ್ನೋದಕ್ಕೆ ಪರಂಪರ ಸಂಬಂಧದಿಂದ ಅಲ್ಲಿ ಬ್ರಹ್ಮ ಅದನ್ನ ಅಪರೋಕ್ಷವಾಗಿ ಕಾಣ್ಲಿಕ್ಕತ್ತನ ಅಂತಂದ್ರ ಇದು ಮಾತು ಸರಿ ಅನಿಸುವುದಿಲ್ಲ. ಹೀಗಾಗಿ ಆಧ್ಯಾತ್ಮ ಸಂಬಂಧದಲ್ಲಿ ಶಿವ ಶಕ್ತಿ ಇದೆ ಎಂದು ಶಿವಾದ್ವೈತ ಸಿದ್ಧಾಂತ ಸರಿ ಅನ್ನಿಸದು. ಈಗ ಮುಂದೆ ಹೇಳ್ತಾರೆ, ಆ ಶಕ್ತಿಯು ಶಿವನ ಸ್ವರೂಪವಾಗಿಯೂ ಶಿವನ ಧರ್ಮವಾಗಿಯೂ ಶಿವನಲ್ಲಿ ಬೆರೆತುಕೊಂಡಿದೆ, ಅರ್ಥಾತ್ ಅವಿನಾಭಾವ ಸಂಬಂಧದಿಂದ ಇದೆ ಎಂಬ ಅರ್ಥ. ಈಗ ಅದು ಹೆಂಗದಪ್ಪ ಅಂತಂದ್ರೆ ಶಿವನ ಜೊತೆಗೆ ಅದು ಸಂಯೋಗನೂ ಇಲ್ಲ, ಸಮವಾಯವೂ ಇಲ್ಲ, ತಾಧ್ಯಾತ್ಮನೂ ಇಲ್ಲ, ಪರಂಪರನೂ ಇಲ್ಲ. ಅದು ಹೆಂಗದಪ್ಪ ಅಂದ್ರೆ ಅವಿನಾಭಾವ ಸಂಬಂಧದಿಂದ ಆದ. ಶಿವಶಕ್ತಿಯರ ಸಂಬಂಧ ಅವಿನಾಭಾವ ಸಂಬಂಧದಿಂದ ಆದ. ಅದು ಹೆಂಗ ಅವಿನಾಭಾವ ಸಂಬಂಧ ಅನ್ನೋದು ಹೇಳ್ತಾರೆ. ಜೇಡರ ಹುಳು ಅದರ ತಂತು, ಜೇಡರ ಹುಳುವಿಂದ ಇವು ಜಿಡಿ ಇರ್ತದಲ್ರಿ, ಜಿಡಿ ಸ್ಪೈಡರ್, ಅದರದ ತಂತು, ಅದರ ಎಳಿ, ಅದು ಜಾಳಿಗೆ ಹೊರಡುವಂತೆ ಶಕ್ತಿಯ ತತ್ವ ಮೊದಲಾಗಿ ಪೃಥ್ವಿಯ ಕಡೆಯಾದ ಚರಾಚರವೆಲ್ಲ ಪರಶಿವ ಶಕ್ತಿ ಸಂಪುಟದಿಂದ ಉದಿಸಿದೆ. ಪರಶಿವ ಶಕ್ತಿ ಸಂಪುಟ ಅಂತಂದ್ರೆ ಅವೆರಡು ಜೊತೆಯಾಗಿದ್ದಾಗ ಏನಾಯ್ತು, ಈ ಹುಳುದ ಮೈ ಒಳಗಿಂದ ಹೆಂಗ ಎಳಿ ಹೊರಗೆ ಬರ್ತದ ಹಂಗ ಈ ಜಗತ್ ಶಕ್ತಿ ತತ್ವ ಮೊದಲಾಗಿ ಪೃಥ್ವಿ ತತ್ವ ಕಡೆಯಾಗಿ ಎಲ್ಲಾ ಚರಾಚರ ವಿಶ್ವವೆಲ್ಲ ಪರಶಿವ ಶಕ್ತಿ ಸಂಪುಟದಿಂದ ಉದಿಸಿದೆ. ಸಚ್ಚಿದಾನಂದ ರೂಪನಾದ ದೇವನು ಚಿತ್ಶಕ್ತಿಯುಕ್ತನು. ಆ ಶಕ್ತಿಯು ಧರ್ಮ ರೂಪವು, ಆ ದೇವನು ಧರ್ಮಿ ರೂಪನು. ಶಕ್ತಿನೇ ಧರ್ಮ, ಶಿವ ಧರ್ಮಿ. ಪರಶಿವನ ಆ ಪರಾಶಕ್ತಿಯು ಅವನಿಗೆ ಆವರಕವಲ್ಲದ್ದರಿಂದ ಆತನ ಸ್ವರೂಪವಾಗಿಯೇ ಸೂರ್ಯಪ್ರಭೆಯಂತೆ ಪ್ರಕಾಶಿಸುತ್ತದೆ. ಪರಶಿವನ ಆ ಪರಾಶಕ್ತಿಯು ಆ ಪರಶಿವನಿಗೆ ಹೆಂಗಂತಂದ್ರೆ ಒಂದು ಸೂರ್ಯನ ಸುತ್ತ ಪ್ರಭೆ ಹೆಂಗಿರ್ತದೆ ಹಂಗ ಪ್ರಕಾಶಿಸುತ್ತದೆ. ಅವರಿರುವರಲ್ಲಿ ಧರ್ಮ ಧರ್ಮಿ ಸ್ವಭಾವವಿರುವುದರಿಂದ, ಧರ್ಮ ಯಾವುದು? ಶಕ್ತಿ. ಧರ್ಮಿ ಯಾರು? ಶಿವ. ಇರೋದರಿಂದ ಅವರಿರುವರಿಗೆ ಸದಾ ಏನದಪ್ಪ ಅಂತಂದ್ರೆ ಅವಿನಾಭಾವ ಸಂಬಂಧವಿದೆ. ಇಲ್ಲಿ ಅವರು ಅವಿನಾಭಾವ ಬರೆಯೋದು ಬಿಟ್ಟಿಗೆ ಏನ್ ಮಾಡ್ಯಾರ, ತಾಧ್ಯಾತ್ಮ ಸಂಬಂಧ ಅಂತ ಬರ್ದಾರ. ಅದು ಅವಿನಾಭಾವ ಸಂಬಂಧ ಅಂತ ಮಾಡ್ಕೋಬೇಕು. ಅವಿನಾಭಾವ ಸಂಬಂಧ ಅಂದ್ರ ಬೆರೆಸಿ ಒಂದಾಗದ, ಬಿಡಿಸಿ ಬೇರಾಗದ ಸಂಬಂಧ. ಅವರಲ್ಲಿ ಸರ್ವ ಸ್ವತಂತ್ರವಾದ ಶಿವನು ಸತ್ ಚಿತ್ ಸುಖಾತ್ಮನು. ಆ ಶಿವನನ್ನು ಅವಲಂಬಿಸಿದ ಶಕ್ತಿಯು ಜಗದ ಉಪಾದಾನ ಕಾರಣವಾಗಿದೆ. ಯಾವ ರೀತಿ ಈ ಒಂದು ಮಡಿಕೆ ತಯಾರಾಗೋದಕ್ಕ ಕೆಸರು ಹೆಂಗ ಉಪಾದಾನ ಕಾರಣ ಅದನೋ, ಅದೇ ರೀತಿ ಜಗತ್ತು ತಯಾರಾಗೋದಕ್ಕ ಉಪಾದಾನ ಕಾರಣ ಯಾರು? ಈ ಜಗತ್ತಿಗೆ. ಜಗತ್ತನ್ನೇ ನೀವು ಘಟ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ಉಪಾದಾನ ಕಾರಣ ಯಾರು? ಶಕ್ತಿ. ಶಕ್ತಿ. ಹಾಗಿರುವಾಗ ಶಕ್ತಿಯ ವಿವಿಧ ವೈಷಮ್ಯದಿಂದ ಭೋಕ್ತ, ಭೋಜ್ಯ, ಪ್ರೇರಕ ಎಂಬ ತ್ರಿವಿಧ ಪದಾರ್ಥಗಳು ಕಂಡುಬರುತ್ತವೆ. ಆ ಶಕ್ತಿ ಒಳಗ 3 ರೀತಿ ಪದಾರ್ಥಗಳು ಬರ್ತಾವಂತೆ.
ಒಂದು ಭೋಕ್ತ, ಒಂದು ಭೋಜ್ಯ, ಇನ್ನ ಒಂದು ಪ್ರೇರಕ ಎಂಬ ತ್ರಿವಿಧ ಪದಾರ್ಥಗಳು ಕಂಡು ಬರುತ್ತವೆ. ಅರ್ಥಾತ್ ಪರಶಿವನ ತ್ರಿಗುಣಾತ್ಮಕ ಶಕ್ತಿಯ ಕಾರ್ಯ ಉಪಾದಿಯರಂ ಜೀವ ಕಾರಣೋಪಾದಿರೀಶ್ವರ, ಅಂದರೆ ಕಾರ್ಯರೂಪ ಉಪಾದಿಯಾಗಿ ಶೋಭೆಗೊಂಡಾಗ ಪರಮಾತ್ಮನಲ್ಲಿ ಅನೇಕ ಬಗೆಯ ಜೀವಿಗಳು ಮೂರ್ತಿಗೊಳ್ಳುತ್ತವೆ. 84 ಲಕ್ಷ ಜೀವರಾಶಿಗಳು ಯಾವಾಗ ಅವನು ಜಗತ್ತು ಸೃಷ್ಟಿ ಮಾಡ್ಲಕ್ಕ ಶೋಭೆಗೊಂಡ್ತಾನ ಅಂದ್ರೆ ಆರಂಭಿಸ್ತಾನ, ಅವಾಗ ಇವೆಲ್ಲ 84 ಲಕ್ಷ ಜೀವರಾಶಿಗಳು ಹುಟ್ಟುತ್ತವ. ಕಾರಣ ರೂಪ ಉಪಾದಿಯಾಗಿ ಶೋಭೆಗೊಂಡಾಗ ಪರಶಿವನಲ್ಲಿ ಪ್ರೇರಕ ಈಶ್ವರನು ತೋರುತ್ತಾನೆ. ಕಾರ್ಯ ಕಾರಣ ಅಂತ ಎರಡು ಅದವಲ್ಲ, ಕಾರ್ಯರೂಪ ಆದಾಗ 84 ಲಕ್ಷ ಜೀವರಾಶಿಗಳು ಮೂರ್ತಿಗೊಳ್ತವ. ಕಾರಣ ರೂಪ ಉಪಾದಿ ಆದಾಗ ಶೋಭೆಗೊಂಡಾಗ ಪರಶಿವನಲ್ಲಿ ಪ್ರೇರಕ ರೂಪ ಈಶ್ವರ ತೋರುತ್ತದೆ. ಹಾಗೂ ಸತ್ವ ರಜ ತಮೋ ಉಪಾದಿಯಾಗಿ ಶೋಭೆಗೊಂಡಾಗ ಅದೇ ಶಿವನಲ್ಲಿ ಸುಖ ದುಃಖಾದಿ ಮೋಹ ಭೋಗಗಳಿಗೆ ಸಾಧಾರಣವಾದ ಭೋಗ್ಯಮಯ ಜಡ ಜಗತ್ತು ಕಾಣುತ್ತದೆ. ಇಲ್ಲೇನೇನಾಗ್ತದಂತ 3 ಪದಾರ್ಥಗಳು ಹೇಳಿರಲ್ಲ, ಭೋಕ್ತ, ಭೋಜ್ಯ, ಪ್ರೇರಕ. ಭೋಕ್ತ, ಭೋಜ್ಯ, ಪ್ರೇರಕ ಒಂದ್ ಕಡೆ ಬರ್ಕೊಂಡು ಅದು ವಿಶ್ಲೇಷಣೆ ಮಾಡ್ಕೋಬೇಕು. ಭೋಕ್ತ, ಭೋಜ್ಯ, ಪ್ರೇರಕ. ಇದಾಗಬೇಕಾದ್ರೆ ಏನ್ ಹೇಳ್ತಾನ, ಪರಶಿವನ ತ್ರಿಗುಣಾತ್ಮಕ ಶಕ್ತಿಯು ಕಾರ್ಯರೂಪ ಉಪಾದಿ, ಕಾರ್ಯ ರೂಪ ಉಪಾದಿ, ಕಾರ್ಯರೂಪ ಉಪಾದಿ ಆದಾಗ 84 ಲಕ್ಷ ಜೀವರಾಶಿಗಳು, ಮುಂದೆ ಕಾರಣ ರೂಪ ಉಪಾದಿ ಆದಾಗ ಕಾರಣ ರೂಪ ಉಪಾದಿ ಆದಾಗ ಪ್ರೇರಕ ರೂಪ ಈಶ್ವರ, ಮತ್ತ ಭೋಜ್ಯ ರೂಪ ಅಂತಂದ್ರೆ ಏನಾಯ್ತು, ಈಗ ಭೋಜ್ಯ ಕಾರ್ಯ ಕಾರಣ ಆಯ್ತಲ್ಲ, ಕಾರ್ಯ ಕಾರಣ ಆದ್ಮೇಲೆ ಭೋಜ್ಯ ರೂಪ ಆದಾಗ ಅದಕ್ಕೆ ಎಂತದಂತಾರ, ಭೋಜ್ಯ ರೂಪ ಅನ್ನೋದಕ್ಕೆ ಸತ್ವ ರಜ ತಮೋ, ತಮ ಉಪಾದಿ ಆದಾಗ ಏನ್ ತಯಾರಾಗ್ತದ, ಜಗತ್ತು ಶಿವನಲ್ಲಿ ಸುಖ ದುಃಖ ಮೋಹ ಭೋಗ, ಜಡ ಜಗತ್ತು, ಜಗತ್ತೇನತ್ತ ಸುಖ ದುಃಖ ಕೊಡುವಂಥದ್ದು, ಮೋಹ ಇವೆಲ್ಲ ಚಾಲು ಆಗ್ತದೆ. ಭೋಕ್ತ, ಭೋಕ್ತ, ಭೋಜ್ಯ, ಪ್ರೇರಕ ಅಂತೇಳಿ 3 ಬರ್ತಾವ. ಶಕ್ತಿಯ ವಿವಿಧ ವೈಷಮ್ಯದಿಂದ ಆ ಶಕ್ತಿ ಒಳಗ 3 ರೀತಿ ಪದಾರ್ಥಗಳದಾವ. ಶಕ್ತಿಯಲ್ಲಿ ತ್ರಿವಿಧ ಪದಾರ್ಥಗಳು, ಕಾರಣರೂಪ ಉಪಾದಿಯಾಗಿ ಒಂದು ಏನ್ ಮಾಡ್ರಿ, ಕಾರ್ಯ ಕಾರಣ ಬರ್ಕೊಳ್ಳೋದಕ್ಕಿಂತ ಮೊದಲು ಏನ್ ಮಾಡ್ರಿ, ಭೋಕ್ತ, ಭೋಜ್ಯ, ಪ್ರೇರಕ ಒಂದ್ರ ತೆಳಗೊಂದು ಬರ್ಕೊಳ್ರಿ. ಭೋಕ್ತ, ಭೋಜ್ಯ, ಪ್ರೇರಕ. ಇಲ್ಲಿ ಏನಾಗ್ತದ, ಆ ಶಕ್ತಿಯಲ್ಲಿ ಶಿವ ಏನ್ ಮಾಡ್ತಾನ, ಕಾರ್ಯರೂಪ ಉಪಾದಿಯಾದಾಗ, ಉಪಾದಿ ಶೋಭೆಗೊಂಡಾಗ ಅಂತಂದ್ರೆ ಪರಮಾತ್ಮನಲ್ಲಿ 84 ಲಕ್ಷ ಜೀವರಾಶಿಗಳು ಹುಟ್ಟತಾವಂದ್ರೆ ಇದು ಭೋಕ್ತ. ಭೋಕ್ತ ಅಂದ್ರೆ ಊಟ ಮಾಡೋದು, ಅನುಭವಿಸೋದು. ಭೋಕ್ತ ಅಂದ್ರೆ ಅನುಭವಿಸೋದು, ಈ ಜಗತ್ತಿನೊಳಗಿನ ಸುಖ ದುಃಖ ಅನುಭವಿಸೋದು ಭೋಕ್ತ. ಇದೆಲ್ಲ ಜಗತ್ತು ಯಾರ ಸಲುವಾಗಿದೆ, ಇದು
ಜೀವಿಗಳು ಅನುಭವಿಸುವುದಕ್ಕೆ ಹೌದಾ ಇಲ್ಲ ಭೋಗ ವಸ್ತುಗಳು. ನೆಕ್ಸ್ಟ್ ಭೋಜ್ಯ. ಸೆಕೆಂಡ್ ಭೋಜ್ಯ ಅಂತಂದ್ರೆ ಏನದ ಭೋಗ ವಸ್ತುಗಳ ರಾಶಿ. ಇಲ್ಲಿ ಏನಾಗ್ತದ ಸತ್ವ ರಜ ತಮ ಈ ಗುಣಗಳು ಆ ಶಕ್ತಿ ಒಳಗಿಂದು ಸತ್ವ ರಜ ತಮ ಎನ್ನುವ ಗುಣಗಳು ಉಪಾದಿಯಾದಾಗ ಜಗತ್ತು ಸೃಷ್ಟಿಯಾಗ್ತದ. ಭೋಗ ವಸ್ತುಗಳ ರಾಶಿ ಸುಖ ದುಃಖ ಕೊಡ್ತಾವು. ಭೋಜ್ಯ ಭೋಕ್ತ ಮುಗಿತು ಭೋಜ್ಯ. ನೆಕ್ಸ್ಟ್ ಮೂರನೇದು ಪ್ರೇರಕ. ಈಗ ಜಗತ್ತಿನೊಳಗ ಬೇಕಾದಷ್ಟು ಭೋಗ ವಸ್ತುಗಳ ರಾಶಿ ಅದ ಏನ್ರಿ. ಮತ್ತ ಜಗತ್ತಿನಾಗ 84 ಲಕ್ಷ ಜೀವರಾಶಿಗಳದವ. ಆದ್ರೆ ಈ ಜಗತ್ತಿನಾಗ ಇರುವ ಎಲ್ಲಾ ಭೋಗ ವಸ್ತುಗಳು ಆ ಜೀವರಾಶಿಗಳ ಸಲುವಾಗಿ ಅದಾವ. ಆದ್ರ ಯಾವ ಜೀವಿಗೆ ಯಾವ ಭೋಗ ವಸ್ತು ಅಂಥೇಳಿ ತಿಳಿಸಿ ಹೇಳೋದಕ್ಕೆ ಅಂತಃಕರಣ ಕೃಪೆ ಆಗ್ತದಲ್ಲ, ಅದು ಏನದ ಪ್ರೇರಕ. ಈಗ ಹೆಣ್ಣು ನೋಡ್ಲಕ್ ಹೋಗಿರ್ತೀರಲ್ಲ, ಏಸೋ ಹೆಣ್ಣು ನೋಡ್ತೀರಿ, ನಿಮಗೆ ಪಸಂದ್ ಆಗಲ್ಲ, ನೀವು ಪಸಂದ್ ಮಾಡಿದ್ರೆ ಅವ್ರು ಮಾಡಲ್ಲ, ಅವ್ರು ಮಾಡಿದ್ರೆ ನೀವು ಮಾಡಂಗಿಲ್ಲ. ಅವ್ರ ಪಾಲಿಂದೇ ಅದು ಕರೆಕ್ಟ್ ಭೋಗ ವಸ್ತು ಸಿಕ್ಕಾಗ ಇಬ್ಬರಿಗೆ ಪ್ರೇರಣೆ ಮಾಡಿಬಿಡ್ತಾನ ಪ್ರೇರಕ. ಎರಡು ಒಪ್ಕೋತಾವ ತಿಳಿತ್ರ. ಅದನ್ನು ಹೂ ಅಂತದ ಇದನ್ನು ಹೂ ಅಂತದ, ಎರಡು ಹೂ ಅಂತಾವ. ಯಾವಾಗ ಈಶ್ವರನ ಪ್ರೇರಣೆ ಆದಾಗ. ಈಶ್ವರನ ಪ್ರೇರಣೆ ಆಗಲಿಲ್ಲ ಅಂತಂದ್ರ ಯಾವುದೇ ಬಜಾರ್ನಾಗ ನೀವು ಏನೇ ವಸ್ತುಗಳು ತಗೊಳಕ್ ಹೋದ್ರೂ ಸಹಿತ ಅವು ವ್ಯಾಪಾರ ಮಾಡ್ಲಕ್ ಆಗಂಗೇ ಇಲ್ಲ. ಯಾಕಂದ್ರೆ ಅವು ನಿಮ್ಮ ಭೋಗ ವಸ್ತುಗಳು ಅಲ್ಲವೇ ಅಲ್ಲ. ನೀವು ಯಾವ ವಸ್ತುಗಳು ತಗೋತೀರಿ ಅವು ನಿಮ್ಮ ವಸ್ತುಗಳು, ನೀವು ಭೋಗ್ತಾ ಇರ್ತೀರಿ, ಅವು ನಿಮ್ಮ ಭೋಜ್ಯ ವಸ್ತುಗಳಿರ್ತಾವ. ಅವುಗಳನ್ನು ಮಾತ್ರ ನೀವು ತಗೊಳಕ್ ಸಾಧ್ಯ ಅದ. ಬೇರೆ ಏನ್ ಬೇಕಾದ್ರೂ ತಗೊಳಕ್ ಆಗಂಗೇ ಇಲ್ಲ. ಅದಕ್ಕಿದು ಪ್ರೇರಣೆ ಅಂತಃಕರಣ ಕೃಪೆ ಏನಾಗ್ತದಲ್ಲ, ಇದು ಏನಂದ್ರೆ ಕಾರಣ ರೂಪ ಉಪಾಧಿ. ಕಾರಣ ರೂಪ ಉಪಾಧಿಯಿಂದ ಶೋಭೆಗೊಂಡು ಅದೇ ಶಿವನಲ್ಲಿ ಸುಖ ದುಃಖ ಮೋಹಾದಿ ಭೋಗಗಳಿಗೆ ಸಾಧಾರಣ ಭೋಗ್ಯಮಯ ಜಡ ಜಗತ್ತಾಗಿ ಕಾಣುತ್ತದೆ. ಪ್ರೇರಕ ಅಂತಂದ್ರೆ ಕಾರಣ ರೂಪ ಉಪಾಧಿ ಈಶ್ವರ. ಪ್ರೇರಕ ಕಾರಣ ರೂಪ ಉಪಾಧಿ ಈಶ್ವರ, ಭೋಕ್ತ ಕಾರ್ಯರೂಪ ಉಪಾಧಿ 84 ಲಕ್ಷ ಜೀವರಾಶಿಗಳು. ಭೋಜ್ಯ ಅಂತಂದ್ರೆ ಸತ್ವ ರಜ ತಮ ಗುಣಗಳುಳ್ಳಂತ ಜಗತ್ತು. ಇದು ವಿಚಾರ ಸಾಗರಕ್ಕಿಂತ ಹೆಚ್ಚಿನ ವಿಚಾರ ಅದ. ನಾವೇನ್ ಮಾಡಿವಿ, ಪರಮಾತ್ಮನಲ್ಲಿ ಒಂದು ಪ್ರಕೃತಿ ಅದ, ಅದರೊಳಗೆ ಸತ್ವ ರಜ ತಮ ಅದವ, ಅದರಲ್ಲಿಂತ ಜಗತ್ತು ಸೃಷ್ಟಿ ಆಯಿತು ಅಂತ ಜಗತ್ತು ಹೇಳಿದೆವು. ಜಗತ್ ಸೃಷ್ಟಿ ಆದ್ಮೇಲೆ 84 ಲಕ್ಷ ಜೀವರಾಶಿಗಳು ಎದರಿಂದ ಸೃಷ್ಟಿಯಾದವು? ಆ ಪ್ರೇರಕನಾದ ಈಶ್ವರ ಎದರಿಂದ ಸೃಷ್ಟಿಯಾದ? ಇವೆಲ್ಲ ಏನದವ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ವ್ಯತ್ಯಾಸ ಇರ್ತಾವ, ತಿಳ್ಕೋಬೇಕಷ್ಟೇ. ಇಲ್ಲಿನೂ ಈಶ್ವರನ ಸೃಷ್ಟಿ ಬಗ್ಗೆ ಹೇಳ್ಯಾರ, ಜೀವ ಸೃಷ್ಟಿ ಬಗ್ಗೆ ಹೇಳ್ಯಾರ, ಜಗತ್ತು ಸೃಷ್ಟಿ ಬಗ್ಗೆ ಹೇಳ್ಯಾರ. ಶಬ್ದಗಳು ಬೇರೆ ಬೇರೆ ಅಷ್ಟೇ. ಅಲ್ಲಿ ಸತ್ವಗುಣದೊಳಗ ಬ್ರಹ್ಮನ ಪ್ರತಿಬಿಂಬ ಉಂಟಾದಾಗ ಈಶ್ವರ ಆಗ್ತಾನ, ರಜೋಗುಣದಾಗ ಬ್ರಹ್ಮನ ಪ್ರತಿಬಿಂಬ ಉಂಟಾದಾಗ ಜೀವ ಆಗ್ತಾನ, ತಮೋ ಗುಣದಾಗ ಬ್ರಹ್ಮನ ಪ್ರತಿಬಿಂಬ ಉಂಟಾದಾಗ ಇವೇ ಪಂಚಭೂತಾತ್ಮಕ ಜಗತ್ತುಗಳು ಭೋಗ ವಸ್ತುಗಳು ತಯಾರಾಗ್ತವ ಅನ್ನೋಂಥದ್ದು ಹೇಳಿದ್ದು. ಅದನ್ನೇ ಇಲ್ಲಿ ಮತ್ತೆ ಬೇರೆ ಟೈಪ್ ಹೇಳ್ಯಾರಷ್ಟೇ. ಸಚ್ಚಿದಾನಂದ ರೂಪನಾದ ದೇವನು ಚಿಚ್ಚಕ್ತಿಯುಕ್ತನು, ಆ ಶಕ್ತಿಯು ಧರ್ಮ ರೂಪವು, ಆ ದೇವನು ಧರ್ಮೀ ರೂಪನು. ಪರಶಿವನ ಆ ಪರಾಶಕ್ತಿಯು ಅವನಿಗೆ, ಪರಶಿವನ ಪರಾಶಕ್ತಿಯು ಅವನಿಗೆ ಆವರಕ
ಆವರಕ ಅಂತಂದ್ರೆ ಪರಾಶಕ್ತಿ ಪರಶಿವನಿಗೆ ಆವರಿಸಿಲ್ಲದು. ಪರಶಿವ ಪರಾಶಕ್ತಿ ಒಳಗೆ ಆವರಿಸದ, ಆದ್ರೆ ಪರಾಶಕ್ತಿ ಪರಶಿವನೊಳಗ ಎಲ್ಲ ಕಡೆ ಆವರಿಸಿಲ್ಲ. ಆವರಕವಲ್ಲದ್ದರಿಂದ ಆತನ ಸ್ವರೂಪವಾಗಿಯೇ ಸೂರ್ಯಪ್ರಭೆಯಂತೆ ಪ್ರಕಾಶಿಸುತ್ತದೆ. ಅವರಿರುವರಲ್ಲಿ ಧರ್ಮಿ ಸ್ವಭಾವವಿರುವುದರಿಂದ ಅವರಿಗೆ ಏನದಂದ್ರೆ ಅವಿನಾಭಾವ ಸಂಬಂಧ. ಇಲ್ಲಿ ತಾಧ್ಯಾತ್ಮ ಬರ್ದಾರ, ತಾಧ್ಯಾತ್ಮ ಬರಿಬಾರ್ದವ, ಅವಿನಾಭಾವ ಅಂತ ಬರಿಬೇಕು. ಅವರಲ್ಲಿ ಸರ್ವ ಸ್ವತಂತ್ರವಾದ ಶಿವನು, ಎಲ್ಲಿ ಶಿವಶಕ್ತಿಯರಲ್ಲಿ ಶಿವನು ಸತ್ ಚಿತ್ ಸುಖಾತ್ಮನು. ಶಿವನೊಳಗನು ಶುದ್ಧ ಬ್ರಹ್ಮನೇ ಅದನ, ಶಕ್ತಿ ಒಳಗನು ಶುದ್ಧ ಬ್ರಹ್ಮನೇ ಅದನ. ಅವನು ಹೆಂಗದನ? ಸತ್ ಚಿತ್ ಸುಖಾತ್ಮದವನ. ಆ ಶಿವನನ್ನು ಅವಲಂಬಿಸಿದ ಶಕ್ತಿಯು ಏನಾಗ್ತದ? ಜಗದ ಉಪಾದಾನ ಕಾರಣವಾಗಿದೆ. ಈ ಜಗತ್ತಿಗೆ ಅದು ಉಪಾದಾನ ಕಾರಣ ಆಗ್ಯದ. ಹಾಗಿರುವಾಗ ಶಕ್ತಿಯ ವೈಷಮ್ಯದಿಂದ ಭೋಕ್ತ, ಭೋಜ್ಯ, ಪ್ರೇರಕ ಎಂಬ ತ್ರಿವಿಧ ಪದಾರ್ಥಗಳು ಕಂಡು ಬರುತ್ತವೆ. ಅರ್ಥಾತ್ ಪರಶಿವನ ಈ ತ್ರಿಗುಣಾತ್ಮಕ ಶಕ್ತಿಯ ಕಾರ್ಯೋಪಾಧಿ ರಯಂ ಜೀವ ಕಾರಣೋಪಾಧೀಶ್ವರಂ. ಕಾರ್ಯ ಕಾರಣ ಅನ್ನೋ ಎರಡು ಉಪಾಧಿಗಳಿಂದ, ಕಾರ್ಯ ಉಪಾಧಿಯಿಂದ ಜೀವ, ಕಾರಣ ಉಪಾಧಿಯಿಂದ ಈಶ್ವರ. ಏನಂತ ಹೇಳ್ತಾರದು? ವೇದವಾಕ್ಯ ಇದು. ಕಾರ್ಯೋಪಾಧಿರಯಂ, ಕಾರ್ಯೋಪಾಧಿರಯಂ ಜೀವ, ಕಾರಣೋಪಾಧಿ ಈಶ್ವರ ಎಂಬಂತೆ ಕಾರ್ಯರೂಪ ಉಪಾಧಿಯಾಗಿ ಕ್ಷೋಭೆಗೊಂಡಾಗ ಆ ಪರಶಿವನಲ್ಲಿ ಆ ಶಕ್ತಿ ಕಾರ್ಯರೂಪದ ಉಪಾಧಿಯಾಗಿ ಕ್ಷೋಭೆಗೊಂಡಾಗ ಪರಮಾತ್ಮನಲ್ಲಿ ಅನೇಕ ಬಗೆಯ ಜೀವಿಗಳು ಮೂರ್ತಗೊಳ್ಳುತ್ತವೆ. ಮತ್ತ ಅದೇ ಕಾರಣರೂಪ ಉಪಾಧಿಯಾದಾಗ ಪರಶಿವನಲ್ಲಿ ಪ್ರೇರಕ ರೂಪ ಈಶ್ವರನನ್ನು ತೋರಿಸುತ್ತದೆ. ಹಾಗೂ ಸತ್ವ ರಜ ತಮೋ ಉಪಾಧಿಯಾದಾಗ ಕ್ಷೋಭೆಗೊಂಡಾಗ ಅದೇ ಶಿವನಲ್ಲಿ ಸುಖ ದುಃಖ ಮೋಹಾದಿ ಭೋಗಗಳಿಗೆ ಸಾಧಾರಣ ಭೋಗ್ಯಮಯವಾದ ಜಡ ಜಗತ್ತು ಕಾಣುತ್ತದೆ. ಮತ್ತೆ ಅದೇ ಜೀವ ಜಗತ್ತು ಈಶ್ವರ, ಅದೇ ಮತ್ತೆ ಸತ್ವ ರಜ ತಮದ್ದೇ ಬೇರೆ ಶಬ್ದಗಳ ಮೂಲಕ ಹೇಳ್ಯಾರಷ್ಟೇ. ಕಾರ್ಯ ಕಾರಣ ಹಿಂಗೆಲ್ಲ ಹೇಳ್ಯಾರ. ಏನು ಕನ್ಫ್ಯೂಸ್ ಏನಾರ ಆದಂಗಿದ್ರೆ ಏನಾರ ಭೋಕ್ತ ಭೋಜ್ಯ ಪ್ರೇರಕ. ಆ ಭೋಕ್ತ ತಾಧ್ಯಾತ್ಮ ಅಲ್ಲ, ಅವಿನಾಭಾವ ಸಂಬಂಧ. ತಾಧ್ಯಾತ್ಮ ಸಂಬಂಧ ಅಂದ್ರ ಅದರಾಗ ಇದು ಇದರಾಗ ಅದು ಎರಡು ಕೂಡಿರ್ಬೇಕು. ತಾದಾತ್ಮ್ಯ ಅಂತಂದ್ರೆ ವಾಸ್ತವ ಅಭೇದ, ಕಲ್ಪಿತ ಭೇದ, ವಾಸ್ತವ ಅಭೇದ. ಈಗ ಕಬ್ಬಣ ಮತ್ತ ಬೆಂಕಿ ಎರಡು ಒಂದ್ರೊಳಗೊಂದು ಕೂಡಿ ಕಬ್ಬಣ ಕೆಂಪು ಕಾಣಿಸ್ತಿರ್ತದ, ಕಬ್ಬಿಣ ವಜ್ಜಿ ಕಾಣ್ಲಕತ್ತ, ಇದು ಕೆಂಪು ಕಾಣಕತ್ತದ, ಬೆಂಕಿ ಗತ್ಲೆ ಕಾಣಿಸ್ತದ ಅಂತಂದ್ರ ಬೆಂಕಿ ಏಟ್ ವಜ್ಜಿ ಅದಪ್ಪ ಅಂತಂದ್ರ ಬೆಂಕಿ ಇದು ವಜ್ಜಿ ಅಲ್ಲ, ವಜ್ಜಿ ಎದರದು ಕಬ್ಬಣದು. ಮತ್ತ ಕಬ್ಬಣ ಸುಡ್ಲಕತ್ತದ ಅಂತಂದ್ರ ಸುಡುವಿಕೆ ಕಬ್ಬಿಣದ್ದಲ್ಲ, ಅಗ್ನಿದು. ಕಬ್ಬಣ ಸುಡ್ತಿತ್ತು ಅಂದ್ರೆ ಎಲ್ಲ ಕಬ್ಬಣ ಸುಡಬೇಕಿತ್ತು, ಎಲ್ಲ ಕಡೆ ಕಬ್ಬಣ ತಣ್ಣಗದ. ಇಲ್ಲಿ ಅಷ್ಟೇ ಅಗ್ನಿ ಇದ್ದದ್ದಕ್ಕದು ಸುಡುವಿಕೆ ಅಗ್ನಿ, ಅದು ಭಾರ ಕಬ್ಬಣದ್ದು. ಅವೆರಡು ಹೆಂಗದವ? ತಾಧ್ಯಾತ್ಮವಾಗಿದಾವ. ಹಂಗ ಇಲ್ಲಿ ಶಿವನಲ್ಲಿ ಶಕ್ತಿ ಆಶ್ರಯ ತಗೊಂಡದ, ಆದ್ರ ಶಕ್ತಿ ಒಳಗ ಶಿವ ಆಶ್ರಯ ತಗೊಂಡಿಲ್ಲ. ತಾಧ್ಯಾತ್ಮತೆ ಇಲ್ಲಲ್ಲಿ.
ಶಿವನಲ್ಲಿ ಶಕ್ತಿ ಆಶ್ರಯ ಅದ, ಆದ್ರೆ ಶಕ್ತಿಯಲ್ಲಿ ಶಿವ ಆಶ್ರಯ ತಗೊಂಡಿಲ್ಲ, ಶಕ್ತಿಯನ್ನ ಶಿವನು ಆಶ್ರಯಿಸಿಲ್ಲ. ಹಿಂಗಾಗಿ ಅವರಿಗೆ ತಾಧ್ಯಾತ್ಮ ಸಂಬಂಧ ಅಂತ ಹೇಳಕ್ ಬರಂಗಿಲ್ಲ, ಅವಿನಾಭಾವ ಸಂಬಂಧನೇ. ಹೆಂಗ ಅವಿನಾಭಾವ ಸಂಬಂಧ ಅಂದ್ರೆ ಬೆರೆಸಿ ಒಂದಾಗದ, ಬಿಡಿಸಿ ಬೇರಾಗದ, ಅದೇ ಒಂದೇ. ಭೋಕ್ತಾ ಕಾರ್ಯರೂಪ ಉಪಾಧಿ ಹೆಂಗ್ ಗೊತ್ತಾಗೈತಿ? ಭೋಕ್ತಾ ಕಾರ್ಯರೂಪ ಉಪಾಧಿ ಹೆಂಗತಿ? ಶಕ್ತಿ 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 ಶಿವನಿಗೆ ಉಪಾಧಿಯಾಗಿ ಏನಾಗ್ಯದ? ಶಕ್ತಿ ಶಿವನಿಗೆ ಉಪಾಧಿಯಾದಾಗ ಕಾರ್ಯರೂಪ ಉಪಾಧಿ ಅಂತಾರ. ಅದು ಯಾವುದು? 84 ಲಕ್ಷ ಜೀವರಾಶಿಗಳು ಉತ್ಪನ್ನವಾಗುವುದಕ್ಕ ಯಾವ ಶಕ್ತಿ ಶಿವನಿಗೆ ಉಪಾಧಿಯಾಗ್ಯದ ಅದಕ್ಕೆ ಭೋಕ್ತ ಅಂತಾರ. ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಉತ್ಪನ್ನ ಆಗೋದಕ್ಕ ಆ ಶಕ್ತಿಲಿಂತ ಆಗ್ಯಾವ ಇಲ್ಲ? ಎಲ್ಲ 84 ಲಕ್ಷ ಜೀವರಾಶಿಗಳು ಎಲ್ಲ ಅದೇ ಪ್ರಕೃತಿಲಿಂತೆ ಆಗ್ಯಾವ, ಅದೇ ಶಕ್ತಿಲಿಂತೆ ಆಗ್ಯಾವ. ಅದಕ್ಕೆ ನೀವೇನು ಅವಿದ್ಯೆ ಅಂತಿರಲ್ಲ, ಅದೇ ಮತ್ತ ಅವಿದ್ಯೆ ಮತ್ತು ಪರಶಿವ ಕೂಡಿ 84 ಲಕ್ಷ ಜೀವರಾಶಿಗಳು ತಯಾರು ಮಾಡ್ತಾವ. ಆ 84 ಲಕ್ಷ ಜೀವರಾಶಿಗಳು ಏನ್ ಮಾಡ್ತಾವ ಅಂದ್ರೆ ಭೋಕ್ತಾ ಅಂದ್ರೆ ಊಟ ಮಾಡವು, ಭೋಗಿಸ್ಲಕ್ ಬಂದುವು, ಭೋಗಿಸ್ಲಕ್ ಬಂದವ. ಅದು ಅವಿದ್ಯಾ ಕಾರ್ಯರೂಪ. ಅದೇ ಶಕ್ತಿ ಕಾರಣ ರೂಪ, ಜಗತ್ತಿಗೆ ಕಾರಣ ಆಗ್ಯದದು. ಎಂತ ಕಾರಣ? ಎಂತ ಕಾರಣ ಜಗತ್ತಿಗೆ? ಅಲ್ಲ, ಉಪಾದಾನ ಕಾರಣ. ಜಗತ್ತಿಗೆ ಅದು ಉಪಾದಾನ ಕಾರಣ ರೂಪ ಆಗ್ಯದದು. ಆವಾಗ ಏನಾಗ್ತದೆ? ಈಶ್ವರ ತಯಾರಾಗಿಬಿಡ್ತಾನೆ ಅಲ್ಲಿ, ಪ್ರೇರಕ. ಮತ್ತ ಅದರೊಳಗಿನ ಗುಣಗಳೇನದವ, ಸತ್ವ ರಜ ತಮ ಗುಣಗಳೇನದವ, ಆ ಗುಣಗಳು ಆ ಪರಶಿವನಿಗೆ ಉಪಾಧಿ ಆದಾಗ ಅಲ್ಲಿ ಭೋಜ್ಯ ಅಂತಂದ್ರ ಭೋಗ ವಸ್ತುಗಳ ರಾಶಿ, ಹಣ್ಣು ಹೆಣ್ಣು ಮಣ್ಣು ಧನ ಕನಕ ಹೊಲ ಮನಿ ಅಧಿಕಾರ ಏನದ ಅವೆಲ್ಲ ಅಲ್ಲಿ ತಯಾರಾಗ್ತಾವ. ಎಲ್ಲ ಸುಖ ದುಃಖ ಜಗತ್ತಿನಾಗ ಬರವ, ಅವೆಲ್ಲ ಬರವ ಲೌಕಿಕ. ಕಿಂಚಿತ್ ಸತ್ವ ರಜೋ ರೂಪಂ ಭೋಕ್ತೃ ಸಂಜ್ಞಕಂ ಉಚ್ಯತೆ. ಅತ್ಯಂತಮ ಸೋಪಾದಿರ್ಭೋಜ್ಯ ಮಿಥ್ಯಭೇದೀಯತೆ ಅಂತಂದ್ರ ವಿಶೇಷಣ ಉಪಾಧಿ ಇವು ಪದಾರ್ಥಗಳನ್ನ ಪೃಥ್ವೀಕರಿಸುವ ಎರಡು ವಸ್ತುಗಳು. ಇವೆಲ್ಲ ನಿಮಗೆ ಗೊತ್ತಿದ್ದದ್ದೇ ಅದ. ವಿಶೇಷಣ ಅಂದ್ರೇನು, ಉಪಾಧಿ ಅಂದ್ರೇನು ಅಂತ ಹೇಳಕ್ಕೆ ಈ ಶ್ಲೋಕದ ಕಲಿಸ್ತಾರೆ. ಈಗ ಇದು ನಾಳೆಗೆ ಇದು ಮಾಡೋಣ, ಟೈಮ್ ಆಯ್ತಲ್ಲ, 10:30 ಆಗಕತ್ತದ. ಇದ್ರಾಗ ಏನು ಅಂತ ದೊಡ್ಡ ವಿಷಯ ಏನು ಇಲ್ಲೇ ಇಲ್ಲ. ನೀವೇನು ಅದೇ ಪರಮಾತ್ಮನೊಳಗೊಂದು ಪ್ರಕೃತಿ ಅದ, ಆ ಪ್ರಕೃತಿ ಒಳಗೆ ಸತ್ವ ರಜ ತಮ ಅದಾವ. ಸತ್ವಗುಣದ ಉಪಾಧಿಯ ಕಾರಣ ಈಶ್ವರ ಮಾಯೆ ಆತರ,
ರಜೋಗುಣದ ಉಪಾಧಿಯ ಕಾರಣ ಅವಿದ್ಯೆ ಮತ್ತು ಜೀವ ಆತರ ತಮೋಗುಣದ ಉಪಾಧಿಯ ಕಾರಣ ಅವು ಪಂಚಭೂತಾತ್ಮಕ ಜಡ ಜಗತ್ತು ತಯಾರಾಗ್ತದ. ಇಷ್ಟೇ, ಅದನ್ನೇ ಇವರು ಬೇರೆ ಶಬ್ದಗಳಲ್ಲಿ ಬಳಸ್ಯಾರ. ಈಗ ಇಲ್ಲೇನ್ ಕಲಿಸ್ತಾರ ಅವರು ಮುಂದಿನ ಶ್ಲೋಕದೊಳಗ ಉಪಾಧಿ ಮತ್ತ ವಿಶೇಷಣ ಅಂದ್ರೆ ಏನು ಅಂತೇಳಿ ಇದು ಮುಂದಿನ ಶ್ಲೋಕದಾಗ ಕಲಿಸ್ತಾರೆ. ಇದೆಲ್ಲ ನಿಮಗೆ ಗೊತ್ತಿದ್ದೇ ಅದ. ನಾಳೆಗೆ ಇದ್ರ ಬಗ್ಗೆ ವಿಚಾರ ಮಾಡೋಣ. ಕಿಂಚಿತ್ ಸತ್ವ ರಜೋ ರೂಪ, ಸ್ವಲ್ಪ ಸತ್ವ ರಜೋ ರೂಪ ಹಾಗೂ ಅಧಿಕ ರಜಾತ್ಮಕವಾದದ್ದು ಭೋಕ್ತೃ ಸಂಜ್ಞಕಂ ಭೋಕ್ತ ಎಂದು ಹೇಳುತ್ತಾರೆ. ಇದೆಲ್ಲ ಮುಂದೆ ಹೇಳ್ತಾರೆ. ಯಾವ್ದು ಹೆಂಗ ಅನ್ನೋದು ನಾಳೆ ನೋಡೋಣ. ಸಾಕಲ್ರಿ? ನಿಮಗೆ ಗೊತ್ತಿದ್ದೇ ಅದ, ಶಬ್ದಗಳು ಬೇರೆ ಬೇರೆ ಅದಾವ ಅಷ್ಟೇ. ಏನು ಹೊಸದಿಲ್ಲ. ನಮಗೆ ಸರಳ ವಿಚಾರ ಸಾಗರ ಇದ್ರ ಲೆಕ್ಕದ ಪ್ರಕಾರ. ಇವ್ರು ಹೇಳೋದು ಅದೇ, ಅವ್ರು ಹೇಳೋದು ಅದೇ, ಯಾರು ಹೇಳಿದ್ರೆ ಅದೇ ಹೇಳ್ಬೇಕು. ಅದು ಬಿಟ್ರೆ ಮತ್ತೇನದ ಹೇಳಕ್. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಶರಣ.